ಸಿಗ್ನೇಚರ್ ಸ್ಟುಡಿಯೋ. ನಾನು ಪ್ರಶಾಂತ್. ಹಾಗೆ ಸ್ನೇಹಿತರೆ, ನಾವು ಇವತ್ತು ಅನಂತಡಿಯಲ್ಲಿದ್ದೀವಿ. ಸೊ ಅನಂತಡಿ ಮ್ಯಾಂಗ್ಳೂರಿಂದ ಒಂದು 35 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಈ ಒಂದು ಜಾಗಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ತುಂಬಾ ಫೇಮಸ್ಸು, ತುಂಬಾ ಕೇಳ್ಪಟ್ಟಿದ್ವಿ ನಾವು. ಸೊ ಪ್ರಖ್ಯಾತ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂತಹ ವೈದ್ಯ ಗಂಗಾಧರ್ ಪಂಡಿತ್ ಅವರ ಒಂದು ಮನೆ ಹಾಗೂ ಚಿಕಿತ್ಸಾಲಯ. ಸೊ ಅಲ್ಲಿಗೆ ಬಂದಿದ್ದೀವಿ ನಾವು. ಸೊ ಮೊದಲಿಗೆ ನನ್ನ ಹಿಂದೆ ನೋಡ್ತಾ ಇರೋದು, ಇಲ್ಲಿ ಈ ಒಂದು ಜಾಗದಲ್ಲಿ ಕೊರಗಜ್ಜನ ಒಂದು ಕೇಳಿರ್ತೀವಿ ನಾವೆಲ್ಲ, ಕೊರಗಜ್ಜನ ಬಗ್ಗೆ ಕೇಳಿರ್ತೀವಿ, ಆ ಒಂದು ಆಚರಣೆಯ ಬಗ್ಗೆ ಕೇಳಿರ್ತೀವಿ. ಸೊ ಪ್ರತಿಯೊಂದು ಮನೆಗಳಲ್ಲಿ ಅಥವಾ ಚಿಕಿತ್ಸಾಲಯಗಳಲ್ಲಿ ಅವರ ಒಂದು ಸನ್ನಿಧಿಯನ್ನು ನೋಡ್ಬೋದು ನಾವು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಅದ್ರ ಬಗ್ಗೆ ಕೂಡ ವೈದ್ಯ ಗಂಗಾಧರ್ ಪಂಡಿತ್ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಬನ್ನಿ ಸರ್. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಇಲ್ಲಿ ನಾನು ಬಂದಾಗ ಸರ್, ಈ ಒಂದು ಪ್ರದೇಶದಲ್ಲಿ ಕೊರಗಜ್ಜನ ಸನ್ನಿಧಾನ ಇದ್ದೇ ಇರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಅಂದರೆ ನಮ್ಮ ಅಜ್ಜ ಮದ್ದು ಕೊಟ್ಟದಕ್ಕೆ ಒಂದು ಅಲ್ಲಿ ಮಂಗಳೂರಲ್ಲಿ ಅಲ್ಲಿ ಒಂದು ಹರಕೆ ಉತ್ತರಂತೆ. ಒಂದು 7-8 ವರ್ಷದಲ್ಲಿ ಯಾವುದೇ ಮದ್ದಿಗೆ ಗುಣವಾಗದ ಆ ಟೈಮಲ್ಲಿ ನನ್ನ ಅಜ್ಜನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಅವ್ರು ಹೇಳಿದಾರಂತೆ, ನಾವು ಈಗ ಕೊರಗಜ್ಜನ ಪ್ರಾರ್ಥನೆ ಮಾಡ್ಕೊಳ್ತೇವೆ, ನೀವು ಕೂಡ ನಮ್ಮ ದೇವತೆಯನ್ನು ಮಾಡಿ ನಮಗೆ ಒಂದು ಮದ್ದು ಕೊಡಿ, ನನ್ನ ಹೆಂಡತಿಯನ್ನು ಗುಣ ಮಾಡಿಸ್ತೇವೆ. ಹಾಗೆ ಇಲ್ಲಿ ನನ್ನ ಅಜ್ಜ ಕಲ್ಲುಟಿಯನ್ನು ಸಿದ್ಧಿ ಮಾಡಿದ, ಕಲ್ಲುಟಿಯನ್ನು. ಹಾಗೆ ಕಲ್ಲುಟಿ ಮತ್ತು ಕೊರಗಜ್ಜನ ಪ್ರಾರ್ಥನೆಯಿಂದ ಮದ್ದು ಕೊಟ್ಟು 1 ವರ್ಷದ ಒಳಗೆ ನಡೆದಾರಿದ್ರಂತೆ, 8.5 ವರ್ಷದ. ಆವಾಗ ಅಲ್ಲಿ ದೈವಕ್ಕೆ ಅವರು ಅಗೆಲು ಸೇವೆ ಕೊಡುವಾಗ ನನ್ನ ಅಜ್ಜನನ್ನು ಕರ್ಕೊಂಡು ಹೋದ. ಆಗ ದೈವನೇ ಕೇಳಿದಂತೆ, ನೀನು ಕಲ್ಲುಟಿ ದೈವ ಸಿದ್ಧಿ ಮಾಡಿದ್ಯಲ್ಲ, ನಿನ್ನ ಮದ್ದಿಗೆ ನಾನು ಕೂಡ ಅಲ್ಲಿ ಮನೆಯಲ್ಲಿ ನಿನ್ನ ಬಂದು ನೆಲೆ ಆಗ್ತೇನೆ ಅಂತೇಳಿ ಅಲ್ಲಿಂದ ಪುತ್ತಾರ ಆದಿ ಸ್ಥಳದಿಂದ ತೆಂಗಿನಕಾಯಿ ಕೊಟ್ಟು ಇಲ್ಲಿ ಸ್ಥಾಪನೆ ಮಾಡಿದ ಕೊರಗಜ್ಜನ ಸಾನ್ನಿಧ್ಯ. ಹಾಗೆ ಯಾವ ಇಶ್ವಿಯಲ್ಲಿ ಸ್ಥಾಪನೆ ಮಾಡಿದ್ದು? 1938. ತುಂಬ ಹಳೆಯ ಇತಿಹಾಸನೇ ಇದೆ. ಸೊ ಒಳ್ಳೇದಾಯ್ತು, ನಾವು ತಿಳ್ಕೊಂಡ್ವಿ, ತುಂಬ ಖುಷಿ ಆಯಿತು. ಸೊ ಆ್ಯಸ್ ಸೂನ್ ಆ್ಯಸ್ ಎಂಟರ್ ಆದ ತಕ್ಷಣ ಈ ಒಂದು ಸನ್ನಿಧಾನ ನೋಡಿದ್ವಿ. ಸೊ ಕೊರಗನ ಅಜ್ಜನ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ಇಲ್ಲಿ ಕಲ್ಲುಟಿ ಮತ್ತು ಕೊರಗಜ್ಜ ದೈವದ ಶಕ್ತಿಯಿಂದಲೇ ನಮ್ಮ ಮದ್ದನ್ನು ಫಲಿಸ್ತಾರೆ. ವೆರಿ ನೈಸ್. ಹಾಗೆ ಜಾಗ ನೋಡ್ತಿದ್ದಂಗೆ ಪ್ರಾಕೃತಿಕ ಮಡಿಲಲ್ಲಿ ಈ ಒಂದು ವೆಲ್ನೆಸ್ ಸೆಂಟರ್ ಅಂದರೆ ಪಾರಂಪರಿಕ ಸ್ಟೈಲ್ನಲ್ಲಿದೆ. ತುಂಬ ಖುಷಿ ಆಗುತ್ತೆ. ಸೊ ನೀವು ಯಾವೆಲ್ಲ ರೋಗಗಳಿಗೆ ಅಥವಾ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತೀರಾ? ನಾವು ಪಕ್ಷವಾತ, ಪ್ಯಾರಲೈಸಿಸ್, ಮತ್ತೆ ಗಂಟುವಾತ, ಸಂಧಿವಾತ. ಗಂಟುವಾತ ಅಂದರೆ ಅದು ನರದಲ್ಲಿ ರಕ್ತ ಸಂಚಾರ ಕಮ್ಮಿ ಆದಾಗ ಸ್ಪೈನ್ ಪ್ರಾಬ್ಲಮ್ ಅಂದರೆ ಆ ಜಾಯಿಂಟ್ ಅಲ್ಲಿ ಪಸೆ ಕಮ್ಮಿ ಆಗ್ತದೆ, ಲಿಗಮೆಂಟ್ ಕಮ್ಮಿ ಆದಾಗ ಗಂಟಲ್ಲಿ ನೋವು ಬರುವುದು. ಅದಕ್ಕೆಲ್ಲ ನಾವು ಆಯುರ್ವೇದ ಚಿಕಿತ್ಸೆ ಅಂದರೆ ಮಸಾಜ್ ಚಿಕಿತ್ಸೆಯಲ್ಲಿ ನಾವು ಗುಣಪಡಿಸ್ತೇವೆ. ಅದಕ್ಕೆಲ್ಲ ಕಾರಣಕರ್ತರು ಇವರೇ, ಕಲ್ಲುಟಿ ಮತ್ತು ಕೊರಗಜ್ಜ ನಮ್ಮ ಹಿರಿಯರು. ನಾವೊಂದು ಹೆಸರಿಗೆ ಮಾತ್ರ ಪಂಡಿತರಲ್ಲಿ. ಮಾಧ್ಯಮದವರು ನೀವು, ಜನ ಮತ್ತೆ ಕೊರಗಜ್ಜನ ಮಧ್ಯ. ಓಕೆ. ಸೊ ಡಿಸ್ಬಲ್ಜ್ ಮಾಡ್ತೀರಾ, ಮತ್ತೆ ಸಂಧಿವಾತ ಅಂತ ಹೇಳಿದ್ರಿ, ಪ್ಯಾರಾಲಿಸಿಸ್ ಅಂತ ಮಾಡಿದ್ರಿ. ಚಿಕಿತ್ಸಾ ವಿಧಾನ ಹೇಗಿರುತ್ತೆ ಸರ್? ಚಿಕಿತ್ಸಾ ವಿಧಾನ ಅಂದ್ರೆ ನಾವೇ ಅವರನ್ನು ಪರೀಕ್ಷಿಸಿ ನಿಮಗೆ ಇಂತೆಂತ ಸಮಸ್ಯೆ ಇದೆ ಅಂತ ನಾವು ಹೇಳ್ತೇವೆ. ನಾವು ಹೇಳಿದ್ದು ಸರಿಯಾದ್ರೆ ನಮ್ಮಿಂದ ಚಿಕಿತ್ಸೆ ತಗೊಳ್ಬಹುದು, ಇಲ್ಲಾಂದ್ರೆ ಅವರು ಸೀದಾ ಹೋಗ್ಬೋದು. ನಾವು ಯಾವುದೇ ರಿಪೋರ್ಟ್ ಅನ್ನು ನೋಡುವುದಿಲ್ಲ. ಇಲ್ಲಿ ಈ ಜಾಗಕ್ಕೆ ಬಂದಾಗ ದೈವಗಳೇ ನಮಗೆ ಆ ಕಾಯಿಲೆಯನ್ನು ತೋರಿಸ್ತಾರೆ. ಹೌದಾ? ಹೌದು. ಇವಾಗ ಡಿಸ್ಪ್ಲಲ್ಜ್ ಅಥವಾ ಸ್ಪೈನ್ ಪ್ರಾಬ್ಲಮ್ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಆದ್ರೂ ಸರಿ ಹೋಗೋದಿಲ್ಲ. ಸೊ ನಿಮ್ಮ ಹತ್ರ ಬಂದಾಗ ಸರಿ ಹೋಗಿದೆಯಾ? ಸರಿ ಹೋಗಿದ್ದಾರೆ, ಎಷ್ಟೋ ಜನ ಇದ್ದಾರೆ. ಹೌದಾ? ನಮಗೆ ಅಂದ್ರೆ ದೇಶದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ, ಅದೇ ಒಂದು ನಮಗೆ ಸಂತೋಷ. ಸೊ ಇದಕ್ಕೆ ಯಾವುದೇ ರೀತಿ ಸರ್ಜರೀಸ್ ಏನು ಮಾಡಲ್ಲ? ಸರ್ಜರಿ ಮಾಡಿದ್ರೆ ನಾವು ಮುಟ್ಟುವುದಿಲ್ಲ. ಹೌದಾ? ಅದೊಂದು ಪದ್ಧತಿ. ಸರ್ಜರಿ ಮಾಡದಿದ್ರೆ ನಾವು ಅವರಿಗೆ 1 ಗಂಟೆ ಚಿಕಿತ್ಸೆ ಆದ ನಂತರ ಅವರನ್ನು 2-3 ಜನ ಎತ್ಕೊಂಡು ಬಂದ್ರು, ಹೋಗುವಾಗ ಅವರು ಒಬ್ಬರೇ ನಡ್ಕೊಂಡು ಬರ್ತಾರೆ. ಅದು ಸರಿ. ಹಾಗೆ ನಿಮ್ಮ ಒಂದು ಏನು ಸೆಟಪ್ ಇದೆ ಅದನ್ನ ಒಂದು ವಾಕ್ ಮಾಡ್ಕೊಂಡು ನೋಡ್ಕೊಂಡು ಹಾಗೆ ಮಾತಾಡ್ಕೊಂಡು ಹೋಗೋಣ. ಸೊ ಚಿಕಿತ್ಸೆ ಅಂತ ಹೇಳಿದ್ರಿ, ನೀವು ಯಾವ ಥರ ಚಿಕಿತ್ಸೆ ಮಾಡ್ತೀರಾ ಸರ್? ಪ್ರಾಕೃತಿಕ ಚಿಕಿತ್ಸೆ ಗೊತ್ತಾಗುತ್ತೆ, ಬಿಕಾಸ್ ಪ್ರಕೃತಿಯ ಮಡ್ಲಲ್ಲಿರುವಂತಹ ಒಂದು ವೆಲ್ನೆಸ್ ಸೆಂಟರ್ ಇದು. ಸೊ ಏನೆಲ್ಲ ಚಿಕಿತ್ಸೆ ಮಾಡ್ತೀರಾ ನೀವು? ನಾವು ನಮ್ಮ ಚಿಕಿತ್ಸೆ ವಿಧಾನ ಅಂದರೆ ಅದು ಈ ವಾತ ಸಂಬಂಧ ಆದರೆ ನಾವು ಪ್ರಥಮವಾಗಿ ಲೇಪನ ಮಾಡ್ತೇವೆ. ಲೇಪನ ಅಂದರೆ ಒಂದು 7 ಗಿಡಮೂಲಿಕೆಗಳನ್ನು ಪುಡಿ ಮಾಡಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತಯಾರಿಸಿ ಅದರಲ್ಲಿ ಕಲ್ಲಲ್ಲಿ ಗ್ರೈಂಡ್ ಮಾಡಿ ಅವರಿಗೆ ಬೆಳಿಗ್ಗೆ 10 ಗಂಟೆಗೆ ಹಚ್ಚಿದ್ರೆ ಸಂಜೆ 6 ಗಂಟೆವರೆಗೆ ಇರಬೇಕು. ಮಾಡ್ತೀನಿ ಅಂತ ಹೇಳಿದ್ರಿ ನೀವು. ಸೊ ಅದಕ್ಕೆ ಬೇಕಾಗಿರುವಂತಹ ಮದ್ದುಗಳನ್ನ ತಯಾರು ಮಾಡೋದಕ್ಕೆ ಇದೇ ಒಂದು ಜಾಗದಲ್ಲಿ ಇದೆ ಅಂತ ಹೇಳಿದ್ರಿ. ಸೊ ಮದ್ದಿನ ಗಿಡಗಳ ಬಗ್ಗೆ ಹೇಳ್ತೀರಾ ನೀವು? ನಾವಂದ್ರೆ ನಾವು ಪ್ಲಾಂಟೇಶನ್ ಮಾಡ್ಲಿಕ್ಕೆ ನಮಗೆ ಕೃಷಿ ಮಾಡ್ತೇವೆ, ಅಡಿಕೆ ಮಾತಾಡ್ತಾ ಹೋಗೋಣ. ಹಾಗೆ ನಾವು ಎಲ್ಲಿ ಜಾಗ ಇದೆ ಅಲ್ಲಲ್ಲಿ ನಡ್ತೇವೆ. ನೋಡಿ, ಇದು ಮದ್ದಿನ ಗಿಡ, ಇದು ನಾವು
ಲೇಪ ಅಂದ್ರೆ ಈ ಗಂಟು ನೋವಿಗೆಲ್ಲ ಈ ಸೊಪ್ಪನ್ನು ಬಳಸ್ತೇವೆ. ಗಂಟಲು ನೋವು ಅಲ್ಲ ಗಂಟು ನೋವು, ಗಂಟು ನೋವು ಓಕೆ ಆರ್ತೋ. ಅದಕ್ಕೆಲ್ಲ ಈ ಸೊಪ್ಪನ್ನು ತೆಗೆದು ಪುಡಿ ಮಾಡಿ ಅದಕ್ಕೆ ಇನ್ನು ಎಲ್ಲ ಇದೆ 2-3 ಬಗೆ ಹಾಕಿ ನಾವು ಲೇಪನ ಮಾಡುದು. ಹೌದಾ ಓಕೆ. ಮತ್ತೆ ಇದೊಂದು ಗಿಡ ಇದು ಎಡಮುರಿ ಬಲಮುರಿ ಅಂತ ಹೇಳ್ತಾರೆ. ಇದು ನಮ್ಮ ತೋಟದಲ್ಲಿ ಬೆಳಿತೇವೆ. ಏನಕ್ಕೋಸ್ಕರ ಅದು ಎಣ್ಣೆಗೆಲ್ಲ ಹಾಕ್ತೇವೆ ನಾವು. ಎಣ್ಣೆಗೆ ಓಕೆ ಓಕೆ. ಅದರಲ್ಲಿ ಎಲ್ಲ ಕೂಟಗೆಲ್ಲ ಬರ್ತದೆ. ಅದರಲ್ಲಿ ಒಂದು ಇದು ಪಾತಾಳ, ಇದು ವಿಷಜಂತು ತಾಗಿದ್ರೆ ಮತ್ತೆ ನಮ್ಮ ರಕ್ತದಲ್ಲಿದ್ದ ಈ ಅಲರ್ಜಿಯನ್ನೆಲ್ಲ ಕಡಿಮೆ. ವಿಷಜಂತು ಅಂದ್ರೆ ಸಪೋಸ್ ಹಾವು ಕಡಿದ್ರು ಇದೆ ಮದ್ದನ ಹಾಕ್ತೀರಾ? ಓಕೆ. ಇದೆಲ್ಲ ನೋಡಿ, ಇದು ನೆಕ್ಕಿ ಗಿಡ ಅಂತೇಳಿ. ಓಕೆ. ಇದು ಏನಕ್ಕೆ ಸರ್ ಇದು? ಅದರ ನಾವು ಎಣ್ಣೆಗೆ ಮಿಕ್ಸ್ ಮಾಡ್ತೇವೆ. ಓಕೆ ಓಕೆ. ಸೊ ಮೂಲತಃ ನಿಮ್ಮ ಹತ್ರ ಪ್ಯಾರಾಲಿಸಿಸ್ ಅವರಿಗೆ ಮಸಾಜ್ ಮಾಡೋ ಎಣ್ಣೆಗಳಿಗೆ ಬಳಸುವಂತ ಗಿಡಗಳಿವೆ. ಲೇಪನ ಮತ್ತು ಎಣ್ಣೆಗೆ. ಓಕೆ. ಅಂದ್ರೆ ನಾವು ಪ್ರಾಕೃತಿಕವಾಗಿ ಬೆಳೆಯುತ್ತೇವೆ, ಅದನ್ನು ಅದೇ ತರ ನಾವು ಉಪಯೋಗ ಮಾಡ್ತೇವೆ. ಓಕೆ. ನೀವೇ ಬೆಳಿತೀರಾ? ಸೊ ನೀವೇ ಉಪಯೋಗಿಸ್ಕೊಂಡು ರೆಡಿ ಮಾಡಿ ಪೇಷಂಟ್ಸ್ಗಳಿಗೆ ಬಂದವರಿಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ಓಕೆ. ಸೊ ಸರ್ಕಾರದಿಂದ ಸಪೋರ್ಟ್ ಇದೆಯಾ ಸರ್ ನಿಮಗೆ? ಸರ್ಕಾರದಿಂದ ಕೇಳಿದೆ ನಾನು, ಪಂಚಾಯತ್ ಏನಿಲ್ಲ ಅಂತ ಹೇಳಿದ್ರು. ಹಾಗೆ ಸೊ ಬೇಸಿಕ್ಲಿ ಸ್ನೇಹಿತರೆ, ನಾವು ಬೆಂಗಳೂರು ಸೈಡ್ ನೋಡೋದಾದರೆ ನೇಚರ್ ಕ್ಯೂರ್ ಅಂತ ದೊಡ್ಡ ದೊಡ್ಡ ಕಮರ್ಷಿಯಲ್ ಹಾಸ್ಪಿಟಲ್ಗಳನ್ನ ಓಪನ್ ಮಾಡಿರ್ತಾರೆ. ಅವ್ರು ಕೊಡೋದು ಇದೇ ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ಇವ್ರು ನೈಸರ್ಗಿಕವಾಗಿ ಸಿಗುವಂತಹ ಗಿಡಮೂಲಿಕೆಗಳಿಂದ ತಯಾರು ಮಾಡೋದ್ರಿಂದ ಕ್ವಾಲಿಟಿ ಬಗ್ಗೆ ನಾನು ಹೇಳಲ್ಲ, ಇವ್ರ ಕ್ವಾಲಿಟಿ ಪ್ಯೂರ್ ಇರುತ್ತೆ. ಸೊ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಅಲ್ಲಿ. ಸೊ ಇಂಥ ಕಡೆ ಬಂದಾಗ ಕಾಸ್ಟ್ ಎಫೆಕ್ಟಿವಲ್ಲಿ ರೆಡಿ ಮಾಡಿಕೊಡ್ತಾರೆ. ಪ್ಯಾರಾಲಿಸಿಸ್ ಆಗಿರ್ಬೋದು, ಸಂಧಿವಾತ, ಇವಾಗ ಡಿಸ್ಬಲ್ ಪ್ರಾಬ್ಲಮ್ ನ್ಯಾಚುರಲ್ ವೇಯಲ್ಲಿ ರೆಡಿ ಮಾಡಿಕೊಡ್ತಾರೆ. ಸೊ ತುಂಬ ಖುಷಿ ಆಯಿತು ಸರ್. ಸೊ ನಿಮ್ಮ ಒಂದು ಮಸಾಜ್ ಸೆಂಟರ್ಗಳಂತ ಹೇಳ್ಬೋದು ನಾವು. ಸೊ ಅಲ್ಲಿ ಯಾವುದೋ ಅವಾರ್ಡ್ ಬಂದಿದೆ ಅಲ್ಲ ಸರ್ ನಿಮಗೆ? ವೈದ್ಯರತ್ನ ಯಾವ ಒಂದು ಇಶ್ವಿಯಲ್ಲಿ ಬಂತು ಸರ್? 2024. ಸೊ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಗುರುತಿಸಿ ವೈದ್ಯರತ್ನ ಕೊಟ್ಟಿರ್ತಕ್ಕಂಥ ಮೂಡುಬಿದಿರೆ ಜೈನ ಕಾಶಿ ಸವಲತ್ತು ಜೈನ ಕಾಶಿ ಅವರು ಚಾರುಕೀರ್ತಿ ಭಟ್ಟಾಚಾರ್ಯ ಸ್ವಾಮಿಗಳಿಂದ ಅಲ್ಲೇ ನಾವು ಮೂಡುಬಿದಿರೆ ಜೈನ ಮಸದಲ್ಲಿ ಅವರ ಸಭಾಂಗಣದಲ್ಲಿ ನಮಗೆ ಪ್ರಾಶಸ್ತ್ಯ. ಓಕೆ. ಸೊ ಸ್ನೇಹಿತರು, ನೀವು ನೋಡ್ತಿರ್ಬೋದು ಈ ಎಲ್ಲ ಕೊಠಡಿಗಳೇನಿದೆ ಇಲ್ಲಿ ಪ್ರಾಕೃತಿಕ ರೀತಿಯಲ್ಲಿ ಪ್ಯಾರಾಲಿಸಿಸ್ ಆದಂತಹವರಿಗೆ ಮಸಾಜನ್ನು ಕೊಟ್ಟು ಸರಿ ಮಾಡುವಂತಹ ಜಾಗ ಇದು. ಸೊ ನೀವು ನೋಡ್ಬೋದು. ಆಮೇಲೆ ಒಬ್ಬರಿಗೆ ಒಂದು ಮಸಾಜನ್ನು ಕೂಡ ಕೊಡ್ತಾ ಇದ್ರು ಸರ್, ನಾವು ತೋರಿಸ್ತೀವಿ ನಿಮಗೆ. ನಾವು ಮಣ್ಣು ಹಾಕಿ ಸೆಗಣಿ ಬರಿಸುವುದು, ನಾವು ಟೈಲ್ಸ್ ಗಿಲ್ಸ್ ಹಾಕು. ಏನು ಸರ್ ಕಾರಣ ಅದಕ್ಕೆ? ಕಾರಣ ಅಂದರೆ ಅದು ಇನ್ನೊಬ್ಬರ ಮೈಯ ಇದು ನಮಗೆ ಇದು ಎನರ್ಜಿ ನಮ್ಮ ಬಾಡಿಗೆ ತಾಗದಾಗಿ ಅದು ಭೂಮಿಗೆ ಸ್ಪರ್ಶ ಆದರೆ ಭೂಮಿಗೆ ಹೋಗುತ್ತೆ. ಅದು ಕೂಡ ನ್ಯಾಚುರಲ್ ಆಗಿ. ಹೌದು. ನೀವು ಕೂಡ ಚಪ್ಪಲಿ ಹಾಕೊಳ್ಳಲ್ಲ ಅಂತ ಹೇಳಿದ್ರಿ ನೀವು. ಓಕೆ ಸರ್. ಸೊ ಯಾವ ರೀತಿ ನೀವು ಔಷಧಿಗಳನ್ನ ತಯಾರು ಮಾಡ್ತೀರಾ? ಅಂದರೆ ಮ್ಯಾನ್ಯುಯಲಿ ಇವಾಗ ಕುಟ್ಟಿ ತಯಾರು ಮಾಡ್ತೀರಾ ಅಥವಾ ಮಿಷಿನ್ಗಳನ್ನ ಬಳಸಿ ತಯಾರು ಮಾಡ್ತೀರಾ? ಕುಟ್ಟಿ ಪುಡಿ ಮಾಡ್ತೀರಾ. ಸೊ ಆ ಒಂದು ಘಟ್ಟಗಳನ್ನ ಕೂಡ ನಾವು ನೋಡಿದ್ವಿ. ಸೊ ಅವರು ವೀಕ್ಷಕರು ಕೂಡ ತೋರಿಸ್ತೀವಿ ನಾವು. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ವೀಕ್ಷಕರಿಗೆ ಅಂದರೆ ಇಲ್ಲಿಗೆ ನಮ್ಮಲ್ಲಿಗೆ ಬರುವ ಪೇಷಂಟ್ಗಳು ಅದಂದರೆ ಫಸ್ಟಿಗೆ ನಮ್ಮ ವಿಷಯ ಗೊತ್ತಿರುವುದಿಲ್ಲ. ಪ್ರಪ್ರಥಮವಾಗಿ ಎಲ್ಲರೂ ಕೂಡ ಹೋಗುದು ಆಸ್ಪತ್ರೆಗೆ. ಅಂದರೆ ಪ್ರಥಮ ಚಿಕಿತ್ಸೆ ಅವರದ್ದೇ ಕೊಡಬೇಕು. ಮತ್ತೆ BP ನಾರ್ಮಲ್ ಆಗಿ, ಶುಗರ್ ನಾರ್ಮಲ್ ಆಗಿ, ಅವರಿಗೆ ಅವರ ಬಾಡಿ ಫಂಕ್ಷನ್ ಕಮ್ಮಿ ಇರುವಾಗ ಏನು ಮಾಡ್ಕೊಂಡು ಏನಾದರೂ ಹಳ್ಳಿ ಮದ್ದು ಮಾಡುವ, ಎಣ್ಣೆ ಮಸಾಜ್ ಮಾಡುವ, ಏನಾದರೂ ಲೇಪ ಇದ್ರೆ ಮಾಡುವ ಅಂತೇಳಿ ಬರ್ತಾರೆ. ಆವಾಗ ನಮಗೆ ಅದಕ್ಕೆ ಬೇಕಾದ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅಂದರೆ ನಮ್ಮ ತುಳುವಿನಲ್ಲೊಂದು ಭಾಷೆ ಇದೆ, ಹಾಡು ಮಾತು, ಸುತ್ತುದು ಹಾಡನ್ನೇ ಮುಂದೋಗಂತೇಳಿ. ಅಂದ್ರೆ 10 ಸುತ್ತು ಮಾಡಿದ್ರು ನಾವು ಹಣೆಗೆ ಬೊಟ್ಟಿರ್ತೇವಲ್ಲ, ಎಲ್ಲಿ ಸುತ್ತಾಡಿ ನಮ್ಮ ಮನೆಗೆ ಬರಬೇಕು. ಅಂದ್ರೆ ನೀವು ಹೇಳೋ ಪ್ರಕಾರ ಏನೇ ಆದ್ರೂ ಜನ ಫಸ್ಟ್ ಅಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಸುತ್ತಾಡಿ ಕೊನೆಗೆ ಅಲ್ಲಿ ಆಗಿಲ್ಲ ಇಲ್ಲೂ ಒಂದು ನೋಡೋಣ ಅಂತ ಬರ್ತಾರೆ. ಓಕೆ. ಬಂದು ಬೇಗ ಹುಷಾರಾಗ್ತಾರೆ ಈ ಮಣ್ಣಿನ ಜಾಗದ ಗುಣದಿಂದ. ಅದೇ ನಮ್ಮ ಒಂದು ಸೌಭಾಗ್ಯ. ಓಕೆ. ಹಾಗೆ ತುಂಬಾ ಥ್ಯಾಂಕ್ಸ್ ಸರ್. ಇನ್ನು ಹಾಗೆ ನಮ್ಮ ಹಿರಿಯರ ದಯದಿಂದ ಎಲ್ಲರಿಗೂ ಇಲ್ಲಿ ಬಂದವರಿಗೆ ಆ ಒಂದು ಒಳ್ಳೆಯ ಅನುಗ್ರಹ ಸಿಗಬೇಕು, ಎಲ್ಲರೂ ಸರಿಯಾಗಬೇಕು. 10 ಜನರ ಸುಖವನ್ನು ಬಯಸಿ ನಾವು ಸುಖ ಪಡ್ತೇವೆ. ಹಾಗೆ ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನು ಭೇಟಿಯಾಗಿ, ನಿಮ್ಮ ಜಾಗಕ್ಕೆ ಬಂದು
ಪ್ರಾಕೃತಿಕವಾಗಿ ನಾವೇ ನೀವು ಚಿಕಿತ್ಸೆ ಕೊಡುವಂತಹ ಮೆಡಿಸಿನ್ಸನ್ನ ತಯಾರು ಮಾಡೋದನ್ನು ನಾವೇ ನೋಡಿದ್ವಿ, ಬೆಳೆಯೋದನ್ನು ಕೂಡ ನಾವೇ ನೋಡಿದ್ವಿ. ಸೊ ಎಲ್ಲರೂ ಖಂಡಿತವಾಗ್ಲೂ ಈ ಒಂದು ಜಾಗಕ್ಕೆ ಬಂದು ವಿಸಿಟ್ ಮಾಡಿ. ನಿಮಗೂ ಆಮೇಲೆ ಇನ್ನೊಂದು ವಿಚಾರ, ಇವರು ಯಾವುದೇ ರೀತಿ ರಿಪೋರ್ಟ್ಸ್ ನೋಡೋದಿಲ್ಲ, ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿ ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ಸನ್ನು ಇವರೇ ಹೇಳಿ ಅದಕ್ಕೆ ಏನು ಚಿಕಿತ್ಸೆ ಬೇಕೋ ಅದನ್ನು ಕೂಡ ಕೊಡ್ತಾರೆ. ಸೊ ಇದಕ್ಕಿಂತ ಇನ್ನೇನು ಬೇಕು ನಮಗೆ. ಸೊ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡ್ಬೋದು ಮಂಗಳೂರು ಸೈಡ್ ಬಂದಾಗ, ಅಥವಾ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಲಾಸ್ಟ್ ಆಪ್ಷನ್ ಅಂದ್ಕೊಳ್ದೆ ಫಸ್ಟ್ ಆಪ್ಷನ್ ಆಗಿ ಇಟ್ಕೊಂಡು ಇದೇ ಜಾಗಕ್ಕೆ ಬಂದು ಟ್ರೀಟ್ಮೆಂಟನ್ನು ಕೂಡ ತಗೋಬೋದು. ಧನ್ಯವಾದಗಳು ಸರ್.